ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪರ್ಧಾ ಅರಿವು ಜೂನ್ ಮಂತ್ 2026 ಜೂನ್ ತಿಂಗಳಲ್ಲಿ ಬಂದಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಮಾತ್ರ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ಬಗ್ಗೆ ನೀವು ಓದಿಕೊಳ್ಳೇಬೇಕು. ಇದರ ಮೇಲೆ 100% ಒಂದು ಕ್ವಶನ್ಸು ಬಂದೇ ಬರುತ್ತದೆ. ಇದು ಇಂಪಾರ್ಟೆಂಟ್ ಇದೆ. ನಿಮಗೆ ನಾನು ಎಲ್ಲನೂ ಕಂಪ್ಲೀಟ್ ಮಾಡಿಕೊಡ್ತೀನಿ. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಮಾತ್ರ ನಿಮಗೆ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಳ. ಅಂದರೆ ಟೋಟಲ್ ಆಗಿ ಸುಪ್ರೀಂ ಕೋರ್ಟಿನಲ್ಲಿ ಇವಾಗ 38 ಜನ ನ್ಯಾಯಾಧೀಶರಿದ್ದಾರೆ. ಇಲ್ಲಿ ಕ್ವಶನ್ಸನ್ನು ನಿಮಗೆ ಯಾವ ರೀತಿ ಕನ್ಫ್ಯೂಸ್ ಮಾಡ್ತಾರೆ ಅಂದರೆ, 38ರಲ್ಲಿ ಒಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರನ್ನು ಸೇರಿಸಿ, ಇವರನ್ನು ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರನ್ನು ಸೇರಿಸಿ 38 ಜನ ಇದ್ದಾರೆ. ನಿಮ್ಮ ಎಕ್ಸಾಮಲ್ಲಿ ಇವರನ್ನು ಹೊರತುಪಡಿಸಿ ಅಂತ ಕ್ವಶನ್ಸ್ ಕೇಳ್ತಾರೆ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರನ್ನು ಸೇರಿಸಿ, ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಟೋಟಲ್ ಆಗಿ 38 ಜನ ನ್ಯಾಯಾಧೀಶರು ಎಲ್ಲಿದ್ದಾರೆ? ಸುಪ್ರೀಂ ಕೋರ್ಟಿನಲ್ಲಿದ್ದಾರೆ. ಇಷ್ಟು ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ನೋಡಿ, ಇದು ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನ್ಯಾಯಾಧೀಶರ ಸಂಖ್ಯಾಬಲ ಹೆಚ್ಚಳದ ಸಂವಿಧಾನದ ಹಿನ್ನೆಲೆ. ಸಂವಿಧಾನದ ವಿಧಿ 124 ಇಂಪಾರ್ಟೆಂಟು ಆರ್ಟಿಕಲ್ಲು ಯಾವುದು? ಇದು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿದೆ. ಸಂವಿಧಾನದ ವಿಧಿ 124 ಆರಂಭಿಕ ನಿಯಮಗಳ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ 7ಕ್ಕಿಂತ ಹೆಚ್ಚಿಲ್ಲದ ಇತರ ನ್ಯಾಯಾಧೀಶರಿರಬೇಕು ಎಂದು ನಿಗದಿಪಡಿಸಲಾಗಿತ್ತು. ಯಾವಾಗ? 1950ರಲ್ಲಿ. 1950ರಲ್ಲಿ ಎಷ್ಟು? ಒಬ್ಬರು CJI ಇರಬೇಕು, 7 ಜನ ನ್ಯಾಯಾಧೀಶರು, ಟೋಟಲ್ ಆಗಿ 8 ಜನ ಇರಬೇಕಂತಿತ್ತು. ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಅವಾಗಿತ್ತು. ಹಂಗೆ ಬರ್ತಾ 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 ಇನ್ಕ್ರೀಸ್ ಮಾಡಿ ಇವಾಗ ಟೋಟಲ್ ಆಗಿ 38ಕ್ಕೆ ಬಂದು ನಿಂತಿದೆ. ಇಷ್ಟು ನಿಮಗೆ ನೆನಪಿರಲಿ. ಎರಡನೇ ಪಾಯಿಂಟ್, ಇದೇ ವಿಧಿಯ ಅಡಿಯಲ್ಲಿ ಕಾನೂನು ರೂಪಿಸುವ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯಾಬಲವನ್ನು ಕಾಲಕಾಲಕ್ಕೆ ಹೆಚ್ಚಿಸುವ ಪರಮಾಧಿಕಾರ ದೇಶದ ಸಂಸತ್ತಿಗೆ ಮಾತ್ರ ಇದೆ. ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವುದು ಈ ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ, ಅಂದರೆ ಸಂಸತ್ತಿಗೆ ಮಾತ್ರ ಇದೆ. ಸಂಸತ್ ಅಂದರೆ ಇಲ್ಲಿ ಲೋಕಸಭಾ ಬರ್ತದೆ ಮತ್ತು ರಾಜ್ಯಸಭಾ ಬರುತ್ತದೆ. ಯಾರಿಗೆ ಅಧಿಕಾರ ಇದೆ? ಸಂಸತ್ತಿಗೆ ಮಾತ್ರ ಇದೆ. ಯಾವುದು? ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ. ಹೈಕೋರ್ಟಿನ ನ್ಯಾಯಾಧೀಶರಿಗೆ ನೋಡಿ, ಇಲ್ಲಿ ಸಂವಿಧಾನದ ವಿಧಿ 216ರ ಅಡಿಯಲ್ಲಿ ಬರುವ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಸಂಖ್ಯೆಯನ್ನು ಸಂಸತ್ತಿನ ಕಾನೂನು ಮಾಡದೆ ದೇಶದ ಅಗತ್ಯಕ್ಕೆ ತಕ್ಕಂತೆ ರಾಷ್ಟ್ರಪತಿಯವರೇ ನಿರ್ಧರಿಸಿ ಹೆಚ್ಚಿಸಬಹುದು. ಅಂದರೆ ಹೈಕೋರ್ಟಿನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರೇ ಹೆಚ್ಚಿಸಬಹುದು. ಆದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಹೆಚ್ಚಿಗೆ ಮಾಡಬೇಕಂದ್ರೆ ಸಂಸತ್ತಿಗೆ ಮಾತ್ರ ಅಧಿಕಾರ ಇದೆ. ಇದು ನಿಮಗೆ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಇದ್ರ ಮೇಲೆ ನಾನು ಇಂಪಾರ್ಟೆಂಟನ್ನು PDF ಮಾಡಿದ್ದೀನಿ. ಇಲ್ಲಿ ನೋಡಿ, ಅಬೌಟ್ ಮೀ ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ. 2 ವರ್ಷ ಪ್ರಿಪರೇಷನ್ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರು. FDA ವಿಲೇಜ್ ಅಕೌಂಟೆಂಟು WRD. ಇವಾಗ ವಿಲೇಜ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಏನಾದರೂ ಜನವರಿಯಿಂದ ಜೂನ್ವರೆಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂದರೆ ಶಾರ್ಟ್ಕಟ್ ಅಂದರೆ 2 ತಿಂಗಳಲ್ಲಿ ನೆನಪಿಟ್ಕೊಳ್ಳೋಂಥ ಜನವರಿಯಿಂದ ಜೂನ್ವರೆಗೆ ಎಲ್ಲ ಕಂಪ್ಲೀಟಾಗಿ ಕರೆಂಟ್ ಅಫೇರ್ಸ್ ಏನಾದರೂ ಬೇಕಾಗಿದ್ದರೆ, ಮತ್ತು ನನ್ನ ಕಮ್ಯುನಿಕೇಷನು GK ನೋಟ್ಸು ಏನಾದರೂ ಎಕ್ಸಾಮ್ಗೆ ಈ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ನೋಟ್ಸ್ಗಳು, ಏನಾದರೂ ಕಮ್ಯುನಿಕೇಷನ್ ನೋಟ್ಸ್ ಆಗಲಿ, ಏನಾದರೂ ಎಕ್ಸಾಮ್ ರಿಲೇಟೆಡ್ ಗೈಡ್ ಆಗಲಿ, ಏನಾದರೂ ನಿಮಗೆ ಗೈಡ್ ಸಹಾಯ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ನನಗೆ ಅಲ್ಲೊಂದು ಮೆಸೇಜ್ ಮಾಡಿ. ನಾನು ಸ್ಪರ್ಧಾ ಅರಿವು ಮ್ಯಾಗ್ಝೀನನ್ನು ಈ ರೀತಿಯಾಗಿ ನಿಮಗೆ PDF ಮಾಡಿರೋದು. ಅಂದರೆ ಈ ರೀತಿಯಾಗಿ PDF ಮಾಡಿ ನಾನು ಸ್ಟಡಿ ಮಾಡುವಾಗ ಈ ರೀತಿಯಾಗಿ ನಾನು ಸ್ಟಡಿ ಮಾಡ್ತಾಯಿದ್ದೆ. ಇದು ಎಕ್ಸಾಮ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ರೀತಿ ಇಲ್ಲಿ ಏನು ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ನಾನಿಲ್ಲಿ ಹಾಕಿರೋದು. ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ. ಇದು ಸುಪ್ರೀಂ ಕೋರ್ಟ್ ಬಗ್ಗೆ ಎಷ್ಟು ಇಂಪಾರ್ಟೆಂಟು ಎಕ್ಸಾಮ್ ರಿಲೇಟೆಡು, ಮತ್ತು ಇದ್ರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಮತ್ತು ಕೇಳ್ಬೋದು ಅಂತ ಈ ರೀತಿ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಈ ರೀತಿಯಾಗಿ ನಿಮಗೆಲ್ಲ ಕಂಪ್ಲೀಟ್ ಮ್ಯಾಗ್ಝೀನನ್ನು ಇದೇ ರೀತಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದರು. ಪ್ರತಿಯೊಂದನ್ನು ಇದೇ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಇಲ್ಲಿ ನೋಡಿ, ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರು, ರಾಜ್ಯ ಮುಖ್ಯ ಮಾಹಿತಿ, ಇದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ ಇದೆ. ಮತ್ತು ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ. 77 ವಾರ್ಷಿಕೋತ್ಸವ ಸೋಮನಾಥ ದೇವಸ್ಥಾನ, ಇದು ಸ್ವಲ್ಪ ಇಂಪಾರ್ಟೆಂಟು. ಮತ್ತು ಇದ್ರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ಇದೇ ರೀತಿಯಾಗಿ ನಿಮಗೆಲ್ಲನೂ ಕಂಪ್ಲೀಟಾಗಿ ಮ್ಯಾಗ್ಝೀನನ್ನು ಕವರ್ ಮಾಡಿದ್ದೀನಿ.
ಇಲ್ಲಿ ನೋಡಿ ಇಂಪಾರ್ಟೆಂಟ್, ಇದೇನಾದ್ರು PDF ಕಂಪ್ಲೀಟ್ ಆಗಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನನಗಲ್ಲೊಂದು ಮೆಸೇಜ್ ಮಾಡಿ. ಅಂದರೆ ಜನವರಿಯಿಂದ ಜೂನ್ವರೆಗೆ ಇಂಪಾರ್ಟೆಂಟ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಳ ಎಷ್ಟು? ಟೋಟಲಾಗಿ 38 ಜನ ಇದ್ದಾರೆ. ಪ್ರಮುಖ ಅಂಶಗಳು: ಹಿನ್ನೆಲೆ, ಕೇಂದ್ರ ಸಚಿವ ಸಂಪುಟ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಕಾಯ್ದೆ 1956 ತಿದ್ದುಪಡಿ. ಇದು ಯಾವಾಗ? ಈ ಕಾಯ್ದೆ ಯಾವಾಗ? ಇದರ ಪ್ರಕಾರ ಸುಪ್ರೀಂ ಕೋರ್ಟಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಮುಖ್ಯ ನ್ಯಾಯಮೂರ್ತಿಗಳನ್ನು ಸೇರಿದಂತೆ, ಇದು ನೋಡಿ, ಮುಖ್ಯ ನ್ಯಾಯಮೂರ್ತಿಗಳನ್ನು ಸೇರಿದಂತೆ 34ರಿಂದ 38ಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಇವಾಗ ಟೋಟಲಾಗಿ ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನು ಸೇರಿಸಿ ಟೋಟಲಾಗಿ 38 ಜನ ನ್ಯಾಯಾಧೀಶರಲ್ಲಿದ್ದಾರೆ, ಸುಪ್ರೀಂ ಕೋರ್ಟಿನಲ್ಲಿದ್ದಾರೆ. 2ನೇ ಪಾಯಿಂಟ್, ಸಂವಿಧಾನದ ಹಿನ್ನೆಲೆ. ಇದು ವಿಧಿ ಎಷ್ಟನೇ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. 121(1). ಈ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ, ಇದು ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಿದೆ. ವಿಧಿ 124(a). ಇದರ ಪ್ರಕಾರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಪರಮಾಧಿಕಾರ ಸಂಸತ್ತಿಗೆ ಅಂದರೆ ಪಾರ್ಲಿಮೆಂಟಿಗೆ ಮಾತ್ರ ಇರುತ್ತದೆ. ಇದು ನಿಮಗೆ ನೆನಪಿರಲಿ, ಸುಪ್ರೀಂ ಕೋರ್ಟಿಗೆ. ಸಂವಿಧಾನದ ಮೂಲಕ ರಚನೆ, ಒಂದು ನ್ಯಾಯಮೂರ್ತಿಗಳು ಇತರ. ಇದು ವಿಧಿ 216. ಈ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. 216 ವಿಧಿ ಯಾವುದಕ್ಕೆ? ಹೈಕೋರ್ಟಿಗೆ ಸಂಬಂಧಪಟ್ಟಿದೆ. ವಿಧಿ 216 ಇದು ಹೈಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಸಂಬಂಧಿಸಿದಂತೆ ಹೈಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು ನಿರ್ಧರಿಸುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಇದು ನಿಮಗೆ ನೆನಪಿರಲಿ. ಹೈಕೋರ್ಟಿನ ನ್ಯಾಯಾಧೀಶರ ಹೆಚ್ಚಿಸುವುದು ಯಾರ ಅಧಿಕಾರ ಇದೆ? ರಾಷ್ಟ್ರಪತಿಯವರ ಕೈಯಲ್ಲಿದೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಇದು ಸಂಖ್ಯೆಯನ್ನು ಹೆಚ್ಚಿಸುವುದು ಯಾರ ಕೈಯಲ್ಲಿದೆ? ಸಂಸತ್ತಿನ ಅಧಿಕಾರ. ನೆಕ್ಸ್ಟ್, ಸಂಖ್ಯಾಬಲ ಹೆಚ್ಚಳ. ಶಾಸನಬದ್ಧ ಪ್ರೊಸೆಸ್. ಏನು 4 ಪ್ರೊಸೆಸ್ ಇದೆ ನೋಡ್ಕೊಳ್ಳಿ. 1ನೇ ಪ್ರೊಸೆಸ್, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು CJI ಕಾನೂನು ಸಚಿವಾಲಯಕ್ಕೆ ಪ್ರಸ್ತಾವನೆ ಕಳಿಸುತ್ತಾರೆ. 1ನೇ ಪಾಯಿಂಟ್. 2ನೇ, ಕಾನೂನು ಸಚಿವಾಲಯವು ಹಣಕಾಸು ಸಚಿವಾಲಯದೊಂದಿಗೆ ಚರ್ಚಿಸಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಪಡೆಯುತ್ತದೆ. 2ನೇ ಪಾಯಿಂಟ್. 3ನೇ ಪಾಯಿಂಟ್, ಸಂಸತ್ತಿನಲ್ಲಿ ಮಸೂದೆ ಮಂಡಿಸಿ ಲೋಕಸಭೆ ರಾಜ್ಯಸಭೆಯಲ್ಲಿ ಇದು ಸಾಮಾನ್ಯ ಬಹುಮತ, ಇದು ನಿಮಗೆ ನೆನಪಲ್ಲಿ ಸಿಂಪಲ್ ಮೆಜಾರಿಟಿ ಅಂಗೀಕರಿಸಲಾಗುತ್ತದೆ. ಲಾಸ್ಟಿಗೆ ರಾಷ್ಟ್ರಪತಿಯವರ ಅಂಕಿತ ಆಗುತ್ತದೆ, ಅವರ ರಾಷ್ಟ್ರಪತಿಯವರ ಸಹಿ ಆಗುತ್ತದೆ. ಆವಾಗ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತದೆ. ಇದನ್ನು ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ವೈಸಲ್ಲಿ ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಇವಾಗ ಟೋಟಲಾಗಿ ಸುಪ್ರೀಂ ಕೋರ್ಟಿನ ಅರ್ಹತೆಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅವರ ಅರ್ಹತೆಗಳೇನು? ಭಾರತದ ಪ್ರಜೆಯಾಗಿರಬೇಕು, ಹೈಕೋರ್ಟಿನಲ್ಲಿ ಕನಿಷ್ಠ 5 ವರ್ಷ ನ್ಯಾಯಾಧೀಶರಾಗಿರಬೇಕು. ಇದು ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ಹೈಕೋರ್ಟ್ ಅಂತ ಕೊಡೋ ಬದಲಿ ಸಿವಿಲ್ ಕೋರ್ಟ್ ಅಂತ ಕೊಡ್ತಾರೆ, ಬೇರೆ ಏನಾದರೂ ಕೊಡ್ತಾರೆ. ಅದಕ್ಕೋಸ್ಕರ ಎಲ್ಲನೂ ಗಮನಿಸ್ತಾ ಇರಬೇಕು ನೀವು. ಹೈಕೋರ್ಟಿನಲ್ಲಿ ಕನಿಷ್ಠ 5 ವರ್ಷ ನ್ಯಾಯಾಧೀಶರಾಗಿ ಅಥವಾ ಕನಿಷ್ಠ 10 ವರ್ಷ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಇದು ನೆನಪಿಲ್ಲ. 5 ವರ್ಷ ನ್ಯಾಯಾಧೀಶರಾಗಿರಬೇಕು ಅಥವಾ 10 ವರ್ಷ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಲು ಏನೇನೆಲ್ಲ ಅರ್ಹತೆ ಹೊಂದಿರಬೇಕು. ಅಥವಾ ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ಅವರು ಪ್ರಖ್ಯಾತ ಕಾನೂನು ಪಂಡಿತರಾಗಿರಬೇಕು. ಇಷ್ಟು ಪಾಯಿಂಟ್. ಸೇವಾ ಅವಧಿ ಎಷ್ಟು? 65 ವರ್ಷವರೆಗೆ ಅವರ ಅವಧಿ ಇರುತ್ತೆ. ವೇತನ, ಇದು ಇಂಪಾರ್ಟೆಂಟ್. ವೇತನ ಸಂಸತ್ತು ನಿರ್ಧರಿಸುತ್ತದೆ ಮತ್ತು ಇದನ್ನು ಭಾರತದ ಸಂಚಿತ ನಿಧಿ ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಲ್ಲಿಂದ ಅವರಿಗೆ ಇದು ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಅವರಿಗೆ ಪೇಮೆಂಟನ್ನು ಕೊಡುತ್ತದೆ. ಯಾವುದು? ಸಂಚಿತ ನಿಧಿ. ಇದು ನಿಮ್ಮ ಪದಚ್ಯುತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿ ಮೂಲಕ ನಿರ್ಣಯ ಅಂಗೀಕಾರವಾದ ನಂತರ ರಾಷ್ಟ್ರಪತಿಗಳು ಇದನ್ನು ಹುದ್ದೆ ತೆಗೆಯುವುದು. ಇಷ್ಟು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ಮುಂಚೆ ಎಷ್ಟಿತ್ತು? ನ್ಯಾಯಾಧೀಶರ ಸಂಖ್ಯಾಬಲ ಬೆಳವಣಿಗೆ ಮುಂಚೆ ಎಷ್ಟಿತ್ತು? ಇದೊಂದು ನೆನಪಿರೋ. 1950ರಲ್ಲಿ ಎಷ್ಟು ಇರಬೇಕಾಗಿತ್ತು? 8 ಅಂದರೆ ಒಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, 7 ಇತರೆ ನ್ಯಾಯಾಧೀಶರು ಎಲ್ಲರೂ ಸೇರಿ 8 ಇದ್ದರು. ಯಾವಾಗ? 1950ರಲ್ಲಿ. ಆದ ನಂತರ ಇವಾಗ ಇದೆಯಲ್ಲ, ಇದನ್ನೊಂದು ನೆನಪಿರೋ ಅಷ್ಟೇ. ಪ್ರಸ್ತುತ ಎಷ್ಟಿದೆ ಅಂತ. ಎಷ್ಟು ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ. 10 ಕ್ವಶನ್ಸನ್ನು ಹಾಕಿದ್ದೀನಿ, ಇಂಪಾರ್ಟೆಂಟ್. ನೇರ ಪ್ರಶ್ನೆ ಕೇಳಿದರೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಇತ್ತೀಚಿನ 2026ರ ತಿದ್ದುಪಡಿ ಮಸೂದೆ ಪ್ರಕಾರ ಭಾರತ ಸರ್ವೋಚ್ಚ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 38. ಸರ್ವೋಚ್ಚ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಯಾರಿಗಿದೆ ಅಂದರೆ ಭಾರತದ ಸಂಸತ್ತಿಗೆ. ಭಾರತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಷ್ಟು ವರ್ಷದವರೆಗೆ ಅಧಿಕಾರವನ್ನು? ಅವರು 65 ವರ್ಷದವರೆಗೆ ಅಧಿಕಾರವನ್ನು ವಹಿಸುತ್ತಾರೆ. ಅದು ಸಿಂಪಲ್ ಕ್ವಶನ್. ಇದು ಹೇಳಿಕೆ ರೂಪದಲ್ಲಿ, ಹೇಳಿಕೆ ಆಧಾರದಲ್ಲಿ ಕ್ವಶನ್ಸ್ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಹೇಳಿಕೆ ರೂಪದಲ್ಲಿ ಈ ರೀತಿ ಕೊಡ್ತಾರೆ. 1 ಸೆಕೆಂಡ್. ಹೇಳಿಕೆ ರೂಪದಲ್ಲಿ ಸಂವಿಧಾನದ 124(1) ಪ್ರಕಾರ ಸಂಸತ್ತಿಗೆ ಮಾತ್ರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಿಸುವ ಅಧಿಕಾರವಿದೆ. ಇದು ಕರೆಕ್ಟ್ ಇದೆ.
ಹೈಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ. ಇದು ತಪ್ಪು. ಹೈಕೋರ್ಟಿಗೆ, ಸಂಸತ್ತಿಗಿಲ್ಲ. ಇದು ರಾಷ್ಟ್ರಪತಿಯವರಿಗೆ. ಆನ್ಸರ್ 1 ಕರೆಕ್ಟ್ ಇದೆ. ಇಲ್ಲೇ ಇದೆ ಒಂದು ಸೆಕೆಂಡ್. ಮೇಲೆ ಹೇಳಿಕೆ ಯಾವುದು ಸರಿಯಾಗಿದೆ? ಆನ್ಸರ್ ಎ ಮಾತ್ರ. ಆನ್ಸರ್ 1 ಮಾತ್ರ ಸರಿಯಾಗಿದೆ. ಇಲ್ಲಿ ಕೆಳಗಡೆ ಇದೆ ಉತ್ತರ ಎ ಮಾತ್ರ ಸರಿಯಾದಂಥ ಆನ್ಸರ್. ನೋಡಿ, ಹೈಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಈ ರೀತಿಯಾದ ಹೇಳಿಕೆ ರೂಪದಲ್ಲಿ ಕ್ವಶನ್ಸನ್ನು ಕೊಡ್ತಾರೆ. 2ನೇ ಕ್ವಶನ್ ಹೇಳಿಕೆ ರೂಪದಲ್ಲಿ ನ್ಯಾಯಾಧೀಶರ ಅರ್ಹತೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಹೈಕೋರ್ಟಿನಲ್ಲಿ ಕನಿಷ್ಠ 5 ವರ್ಷ ನ್ಯಾಯಾಧೀಶರಾಗಿರಬೇಕು. ಹೈಕೋರ್ಟ್ನಲ್ಲಿ ಕನಿಷ್ಠ 5 ವರ್ಷ ನ್ಯಾಯಾಧೀಶರಾಗಿರಬೇಕು. ಹೈಕೋರ್ಟ್ನಲ್ಲಿ ಕನಿಷ್ಠ 10 ವರ್ಷ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಆನ್ಸರು ಆಯ್ಕೆ ಯಾವುದು? 1 ಅಥವಾ 2ರಲ್ಲಿ ಯಾವುದಾದರೂ ಒಂದು ಅರ್ಹತೆ ಸಾಗುತ್ತದೆ. ಮತ್ತು ವಂದಿಸಿ ಬರೆಯಿರಿ. 2ನೇ ಅಂದರೆ 3ನೇ ಟೈಪ್ ಕ್ವಶನ್ಸು ಈ ರೀತಿ ವಂದಿಸಿ ಬರೆಯಿರಿ. ಭಾರತದ ಮೊದಲ ದಲಿತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಭಾರತದ ಮೊದಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು? KG ಬಾಲಕೃಷ್ಣನ್. ನೆಕ್ಸ್ಟ್ ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪರಿಚಯಿಸಿದವರು ಯಾರು ಅಂದರೆ ಇವರು PN ಭಗವತಿ. ಅತಿ ಹೆಚ್ಚು ಅವಧಿ ಸೇವೆ ಸಲ್ಲಿಸಿದ CJI ಅಂತ ಕೇಳಿದ್ರು. ಅತಿ ಹೆಚ್ಚು ಸೇವೆ ಸಲ್ಲಿಸಿದ CJ ಅಂದರೆ YV ಚಂದ್ರಚೂಡ. ಭಾರತದ 53ನೇ ಪ್ರಸ್ತುತ CJI. ಇದು ಇಂಪಾರ್ಟೆಂಟ್. ಇವಾಗ ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದ್ರೆ ಇವರಿದ್ದಾರೆ, ಸೂರ್ಯಕಾಂತ್. ಇಷ್ಟು ಚಾರ್ಜ್ ಲೋ ಆಗಿದೆ. ಚಾರ್ಜ್ ಲೋ ಅಂತ ಬರ್ತಾಯಿದೆ. 1 ಸೆಕೆಂಡ್. ಇದೊಂದು ಸೆಕೆಂಡ್. ಇದೊಂದು ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಯಾಟ್ರಿ ಲೋ ಇದೆ. 4ನೇ ಕ್ವಶನ್ಸ್. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು ಕಾಲಾನುಕ್ರಮದಲ್ಲಿ 1956, 58, 38 ಸ್ವಲ್ಪ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಇಷ್ಟು. ನೆಕ್ಸ್ಟ್ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರ ನೇಮಕಾತಿ. ಅದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟು. ಇಷ್ಟು ಬಾಕ್ಸಲ್ಲಿ ಹಾಕಿರೋದು ಇಂಪಾರ್ಟೆಂಟು. ಮತ್ತು ಅದೇ ಟಾಪಿಕ್ ಮೇಲೆ ನೋಡಿ, 75 ವರ್ಷ ವಾರ್ಷಿಕೋತ್ಸವ ಸೋಮನಾಥ ದೇವಾಲಯ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇಷ್ಟು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಮಾಡಿದ್ದೀನಿ. ಮತ್ತು ಅದರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದಾರಂತ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಇದೇ ರೀತಿಯಾಗಿ ನಿಮಗೆ ಮ್ಯಾಗ್ಝಿನನ್ನು ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಏನಾದರೂ PDF ಏನಾದರೂ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಒಂದು ಮೆಸೇಜ್ ಹಾಕಿ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದು ಇಂಪಾರ್ಟೆಂಟ್. ಅದನ್ನು ಕೂಡ ಈ ರೀತಿ ಪಾಯಿಂಟ್ ಮಾಡಿದ್ದೀನಿ. ಆದಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಬಹು ಪ್ರಶ್ನೆಗಳು ಎಷ್ಟು ಇಂಪಾರ್ಟೆಂಟ್ ಇದೆಲ್ಲನೂ ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟ್ ಜಾಗತಿಕ ಅರಣ್ಯ ಗುರಿ ವರದಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಕ್ವಶನ್ಸ್ ಕೇಳುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ ಹೈಲೈಟ್ ಮಾಡಿರೋದು. ನೆಕ್ಸ್ಟ್ ಪಾಯಿಂಟ್ ಅದರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ಗಳು. ಸಿಂಹ ಪ್ರಭೇದಗಳ ಅಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. ಇದು ಇಂಪಾರ್ಟೆಂಟ್ ಇದೆ. 7 ಸಿಂಹ ಹುಲಿಗಳು ರಾಷ್ಟ್ರೀಯ ನ್ಯಾಷನಲ್. 1 ಸೆಕೆಂಡ್. ಮ್ಯಾಗ್ಝಿನ್ನ ತೋರಿಸ್ತೀನಿ ಯಾವ ರೀತಿ ಇದೆ. ಈ ಸರಿ ಕಂಪ್ಲೀಟಾಗಿ ಎಲ್ಲನೂ ಕವರ್ ಮಾಡಿದ್ದೀನಿ. ಆದಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಈ ರೀತಿಯಾಗಿ ಇಂಪಾರ್ಟೆಂಟ್ ಎಲ್ಲನೂ ಕವರ್ ಮಾಡಿರೋದು. 2026 IPL T20 ಚಾಂಪಿಯನ್ಶಿಪ್ RCB 2 ಸಲ RCB ವಿನ್ ಆಗಿದೆ. ಅದರಲ್ಲಿ ತಂಡ ವಿಜೇತ ತಂಡ ಯಾವುದು? ಆರೆಂಜ್ ಕ್ಯಾಪ್ ಯಾವುದು? ಪರ್ಪಲ್ ಕ್ಯಾಪ್ ಯಾರು? ಆರೆಂಜ್ ಕ್ಯಾಪ್ ಯಾರಿಗೆ ಕೊಡ್ತಾರೆ ಅಂತಂದರೆ ಅತಿ ಹೆಚ್ಚು ರನ್, ಪರ್ಪಲ್ ಕ್ಯಾಪ್ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ. ಈ ರೀತಿ ನಿಮಗೆ ಇಂಪಾರ್ಟೆಂಟ್ ನೆನಪಿರಲೇಬೇಕು. ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದಾರೆ ಅಂತ ಈ ರೀತಿಯಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರೋದು. ಬ್ಯಾಟ್ರಿ ಲೋ ಅಂತ ತೋರಿಸ್ತಾ ಇದೆ.